ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಈಗ ನೋಡ್ರಿ, ಇಲ್ಲಿ ಸಿದ್ದೇಶ್ವರ ಗುಡಿ ನೋಡ್ರಿ. ಇದು ಸಿದ್ದೇಶ್ವರ ಗುಡಿ ಜಾತ್ರೆ. ಇದು ಲೈಟಿಂಗ್ ನಾವು ಮೊನ್ನೆ ಸ್ವಲ್ಪ ಇಲ್ಲಿ ತನಕ ಬಂದಿದ್ದಿಲ್ರಿ, ಆ ಕಡೆಯಿಂದ ಆ ಕಡೆ ಹೋಗಿದ್ದೇವ್ರಿ. ಅದಕ್ಕೆ ಇದು ಸ್ವಲ್ಪ ಮರ್ದಿನ ಒಂದೆರಡು ದಿನ ಬಿಟ್ಟು ಮತ್ತೆ ಸ್ವಲ್ಪ ಕೆಲಸ ಐತ್ರಿ, ಹೋಗಿದ್ದೇವೆ ಆ ಕಡೆ ಅಂಥೇಳಿ ಸುಮ್ಮನೆ ತೊಗೊಂಬಂದೇವ್ರಿ ವಿಡಿಯೋ. ಲೈಟಿಂಗ್ ನೋಡ್ರಿ ಎಷ್ಟು ಚಂದ ಮಾಡ್ಯಾರ್ರಿ. ಗುಡಿ ಎಷ್ಟು ಚಂದ ಲೈಟ್ ಹಾಕ್ಯಾರ ನೋಡ್ರಿ, ಚಂದ ಮಸ್ತ್ ಕಾಣಿಸಾಕತ್ತೈತ್ರಿ. ಎಲ್ಲರೂ ವಿಡಿಯೋ ಫೋಟೋ ಎಲ್ಲ ತಗೊಳಕತ್ತಾರಿ. ಇದು ಇವತ್ತಿಂದ ವಿಡಿಯೋ ಅಲ್ರಿ, ಇದು ಒಂದೆರಡು ದಿನದ ಹಿಂದಿನ ವಿಡಿಯೋ ರೀ. ಯಾಕಂದ್ರೆ ಇವತ್ತು ನನಗೆ ಆರಾಮಿಲ್ರಿ, ನನಗೆ ಭಾಳ ಸುಸ್ತಾಗ್ಬಿಟ್ಟೈತ್ರಿ, ಚಕ್ರ ಬರಾಕತ್ತೈತ್ರಿ. ಯಾಕೋ ಕೈ ಕಾಲದ ಶಕ್ತಿನೇ ಇಲ್ಲಾರ್ದಂಗೆ ಆಗಿತ್ತು ಅಂಥೇಳಿ ನಾನೇ ಚಂತನ ಮಾಡ್ಕೊಂಡು ಬಿಟ್ಟಿದ್ದೆ ರೀ ಇವತ್ತು. ಹಾಗಾಗಿ ಇದು ಮನೆದು ವಿಡಿಯೋ ಐತ್ರಿ, ಇದ್ರೊಳಗೆ ಸೇರ್ಸೀನಿ ನಾನು. ನೋಡಿರಿ, 8 ದಿನ ಆದ್ರೂ ಅಷ್ಟು ರಶ್ ಐತಿ ಇನ್ನು ಜಾತ್ರೆ ಒಳಗೆ ರೀ. ಹಾಗಾಗಿ ಸುಮ್ಮ ಕಡೆ ಕಿವ್ಯಾನ್ ಬೇಕಾಗಿದ್ದು ರೀ ಅಕ್ಕಗೆ ಅಂಥೇಳಿ ತೊಗೊಂಬರಕ್ಕೆ ಹೋಗಿದ್ದೇವೆ ರೀ. ಇದು ನೋಡಿರಿ, ಬಸವೇಶ್ವರ ಸರ್ಕಲ್ ರೀ, ಬಿಜಾಪುರದು ಗಾಂಧಿ ಚೌಕ. ಇದು ದಾಟಿ ಗಾಂಧಿ ಚೌಕ್ ಹೋಗೋದ್ರಿ. ಇದು ಬಸವೇಶ್ವರ ಸರ್ಕಲ್ ರೀ. ಎಷ್ಟು ಚಂದ ಅನ್ಸಾಕತ್ತೈತಿ ನೋಡಿರಿ ರಾತ್ರಿಗೆ ರೀ, ಎಷ್ಟು ಮಸ್ತ್ ಅನ್ಸಾಕತ್ತೈತ್ರಿ. ಇವಾಗ ನನಗೂ ಹಾಸ್ಪಿಟಲ್ಗೆ ಹೋಗ್ಬೇಕು ರೀ. ನೋಡಿರಿ, ನಾನೀಗ ಹಾಸ್ಪಿಟಲ್ಗೆ ನನ್ನ ಮಕ್ಕಳು ಕರ್ಕೊಂಬಂದಾರ ನನಗೆ ರೀ. ಹೊಟ್ಟೆ ಹೇಳೋಕ್ಕೆ ಬರಾಕತ್ತಿದ್ದಿಲ್ಲ ರೀ, ಮುಂಜಾನೆ ಸುಟ್ಟೈತ್ರಿ. ಇವತ್ತು ಬರೀ ವೀಕ್ನೆಸ್ ಹಂಗೆ ಹೊಟ್ಟೆ ನುಸೋದ್ರಿ, ತಲೆ ನುಸೋದು. ಹಾಗಾಗಿ ನಾನು ಬೆಳಗ್ಗೆಯಿಂದ ನೋಡಿದೆ ರೀ ಕಡಿಮೆ ಆತೈತೆ ಅಂಥೇಳಿ. ಏನು ಕಡಿಮೆ ಆಗಿಲ್ಲ ರೀ, ಮನ್ಕೊಂಡು ಬಿಟ್ಟಿದ್ದೆ ರೀ. ಸಣ್ಣ ಪಾಪು ಒಂದೈತಿ, ಹಾಗಾಗಿ ಮತ್ತೆ ದವಾಖಾನಿಗೆ ಬಂದುಬಿಟ್ಟೇವು ನೋಡಿರಿ. ಈಗ ನೋಡಿರಿ, ದವಾಖಾನಿಗೆ ಬರ್ನ ಡಾಕ್ಟ್ರ್ ಅಂದ್ರಿ ಭಾಳ ವೀಕ್ನೆಸ್ ಆಗೈತಿ, ಸಲೈನ್ ಹಚ್ಕೊಂಡ್ರೆ ಚಲೋ ಅಂತ ಮತ್ತೆ ಸಲೈನ್ ಹಚ್ಕೊಳಕತ್ತೀನಿ ರೀ. ನಾನು ಇಲ್ಲಿ ಹಚ್ಚಾಕತ್ತಾರೆ ಸಲೈನ್ ರೀ. ಇಲ್ಲಿ ಇದು ನಾವು ಹೋಗ್ತೀವಲ್ರಿ ಖಾಯಂ ಡಾಕ್ಟರ್ ಗಿರೀಶ್ ಬಗ್ಲಿ ಅಂಥೇಳಿ ಅವ್ರ ಹತ್ರನೇ ತೋರಿಸ್ತೀವಿ ರೀ. ಮತ್ತು ಇಲ್ಲಿ ಬಂದು ತೋರ್ಸೋಣ, ಅವ್ರು ಭಾಳ ವೀಕ್ನೆಸ್ ಆಗಿತ್ತು ರೀ. ಸುಮ್ ಸಲೈನ್ ಹಚ್ಕೊಂಡ್ರೆ ಚಲೋ ಅಂಥೇಳಿ ಅಂದ್ರಿ. ಅದಕ್ಕೆ ನಾನು ಸಲೈನ್ ಹಚ್ಕೊಳಕತ್ತೀನಿ ರೀ. ನನಗೂ ಭಾಳ ಅಂದ್ರೆ ಭಾಳ ತ್ರಾಸ ಆಗಕತ್ತೈತೆ ರೀ. ಏನು ಮಾಡ್ಸ್ಯಾರೋ, ಯಾರು ಏನು ಮಾಡ್ಸ್ಯಾರೋ ಒಂದು ಗೊತ್ತಾಗತ್ತಿಲ್ಲ ರೀ. ಬರೀ ಇದೇ ಪರಿಸ್ಥಿತಿ ನಡೆದೈತ್ರಿ. ಯಾರು ಮಾಡ್ಯಾರಲ್ರಿ ನಮ್ಗೆ ಸತ್ಯನಾಶ ಆಗಿ ಹೋಗಲ್ರಿ ಅವರು. ಯಾವತ್ತೂ ಉದ್ಧಾರ ಆಗಲ್ರಿ ನಮ್ಮಂಥವ್ರಿಗೆ. ಬಡವ್ರಿಗೆ ಈ ಥರ ಮಾಡ್ತಾರಲ್ರಿ, ಬ್ಯಾಡ ಆದವರು, ಹೊಟ್ಟೆ ಉರಿ ಇದ್ದವರು ಯಾವತ್ತೂ ಚಲೋ ಇರಬಾರ್ದು ಅಂಥೇಳಿ ಈ ಥರ ಮಾಡಿಸಿದ್ದೇ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾವ್ರಿ. ಅವು ಏನು ದವಾಖಾನಿದದು ಏನೂ ಇಲ್ಲರಿ ಅದು. ಯಾಕಂದ್ರೆ ಮ್ಯಾಗ ಬರೀ ಇದೇ ರೀ, ಮ್ಯಾಗ ಇದೆ ಅಂತಂದ್ರೆ ಎಷ್ಟು ಅಂತ ಅಳ್ಕೊತೈತ್ರಿ ಮನುಷ್ಯ. ಅವ್ರ ಮನೆಯಾರೇ ಚಲೋ ಇರಲಿ ರೀ, ಮಾಡಿಸೋರು ಯಾರು ಮಾಡಿಸ್ತಾರಲ್ರಿ ಅವರಿಗೆ ದೇವರು ಚಲೋ ಮಾಡಲಿ. ಕಷ್ಟದ ಮೇಲೆ ಕಷ್ಟ ಕೊಡಾಕತ್ತಾರಲ್ರಿ ನಮ್ಮಂಥವ್ರು ಬಡವ್ರಿಗೆ. ಹಿಂಗಾದ್ರೆ ಹ್ಯಾಂಗೆ ಹೇಳ್ರಿ? ಸಣ್ಣ ಮಕ್ಕಳು ಅದಾವ್ರಿ ಮನ್ಯಾಗ, ಜೀವನನೇ ಸಾಕಾಗಿಬಿಟ್ಟೈತ್ರಿ. ನಮ್ಮಂಥವ್ರ ಮ್ಯಾಗ ದೇವ್ರಿಗೆ ಕರುಣೆ ಇಲ್ಲ ಅನಿಸ್ತೈತಿ ಸ್ವಲ್ಪ ನೋಡ್ರಿ. ಮಕ್ಕಳಿಗೆ ತೊಗೊಂಡೆಲ್ಲ ನಾನೇ ಬಡ್ದಾಡ್ಬೇಕ್ರಿ, ಎಲ್ಲದಕ್ಕೂ ನಾನೇ ಒಬ್ಬಕ್ಕಿ ಬಡ್ದಾಡ್ಬೇಕ್ರಿ. ಹಾಗಾಗಿ ಜೀವನನೇ ಸಾಕಾಗಿಬಿಟ್ಟೈತಿ ನನಗೂ ರೀ. ಸುಮ್ಮನೆ ನಗೋನ್ ಮುಂದೆ ನಗೋದ್ರಿ. ಪಾಪ ಮಕ್ಕಳು ಏನು ಮಾಡ್ಬೇಕ್ರಿ? ಈಗ ಒಂದು ದೊಡ್ಡ ಸಲನ್ ಹಚ್ಚಾರಿ, ಮತ್ತು ಅದು ಆಗನ್ ಸಣ್ಣದೊಂದು ಹಚ್ತಾರ್ರಿ. ಖುಷಿನೂ ಮತ್ತು ನೇಹಾ ಬಂದಿದ್ರಿ, ಇಬ್ಬರು ಜೊತೆ ಬಂದಿದ್ರಿ. ಪಾಪುವನ್ನು ಕರ್ಕೊಂಡು ಹೋಗಿದ್ದೇವ್ರಿ. ಸುಮ್ಮನೆ ಅಳ್ಕೋತ ಕುಂದಿರ್ತೈತಿ ಪಾಪು. ನನಗೆ ಗೊತ್ತೈತ್ರಿ ಸಲೈನ್ ಹಚ್ತಾರ ಅವ್ರು ಅಂಥೇಳಿ. ಯಾಕಂದ್ರೆ ನನಗೆ ಭಾಳ ವೀಕ್ನೆಸ್ ಆಗಿಬಿಟ್ಟಿತ್ತಲ್ರಿ, ಗೊತ್ತಿದ್ದೆ. ನಾನು ಸುಮ್ಮನೆ ಪಾಪುಗೆ ಊಟ ಗೀಟ ಮಾಡಿಸಿ ಕರ್ಕೊಂಡು ಹೋಗಿ ಬಂದಿದ್ದೆ ನೋಡ್ರಿ. ಚಲೋ ಅದಾರಿ ಡಾಕ್ಟ್ರ್, ಚಲೋ ನೋಡ್ತಾರ್ರಿ. 24 hours ಖುಲ್ಲಾನೇ ಇರ್ತೈತ್ರಿ. ಮನಿನೂ ಇಲ್ಲೇ ಐತ್ರಿ, ಅವ್ರ ಮನಿನೂ ಮ್ಯಾಗೆ ಐತ್ರಿ, ಇದ್ರ ಮ್ಯಾಲೆ ಐತ್ರಿ ಮನಿನೂ. ಚಲೋ ನೋಡ್ತಾರ್ರಿ. ಖುಷಿನೂ ಬಂದಾಳ್ರಿ, ಆಕಿಗೆ ಹಸ್ರಾಗಿ ಮನ್ಕೊಂಡಾಳ್ರಿ ಆಕಿನೂ.
ಯಾರು ಕಷ್ಟದ ಜೀವನ ಕಷ್ಟದಾಗ ಬದುಕ್ತಿರ್ತಾರಲ್ರಿ ಅವ್ರಿಗೆ ಅಷ್ಟೇ ಗೊತ್ತಿರ್ತೈತೆ ರೀ ಕಷ್ಟದ ಜೀವನ ಏನಂತ ಹೇಳಿ. ನೋಡೋರಿಗೆ ಏನು ಅನ್ನಿಸ್ತೈತ್ರಿ, ಏನು ಅನ್ಸಲ್ರಿ ಅವರಿಗೆ. ಬರೀ ಇದೇ ಇಂಥದ್ದೇ ವಿಡಿಯೋ ಹಾಕ್ತಾರಪ್ಪ ಅಂಥೇಳಿ ಅನ್ನಿಸಿದ್ರು ಅನ್ನಿಸ್ತಿರ್ಬೇಕು ರೀ. ಏನು ಮಾಡೋದ್ರಿ, ಈಗ ಇದ್ದಿದ್ದೇ ತೋರಿಸ್ಬೇಕಲ್ರಿ. ಏನು ಇದ್ದಿದ್ದೇ ಏನು ನಡೆದೈತೆ ನಮ್ಮ ಜೀವನದಾಗ ಅದೇ ತೋರಿಸ್ಬೇಕಲ್ರಿ. ಅದಕ್ಕೆ ಈಗ ಸಲೈನ್ ಮುಗ್ದು ರೀ, ಒಂದು ಸಣ್ಣದು ಒಂದು ಹೊಡೆದು ಈಗ ಮನೆಗೆ ಹೊಂಟೀನಿ ನೋಡ್ರಿ. ಮುಖ ನೋಡ್ರಿ ಹಂಗಾಗಿತ್ತು. ಈಗ ಮನೆಗೆ ಹೊಂಟೀವಿ ನೋಡ್ರಿ. ಇವಾಗ ಮನೆ ಕಡೆ ಹೊಂಟಿತ್ತು ನಮ್ಮ ಪಯಣ. ಹಂಗೆ ಅದಕ್ಕೆ ಬರೋ ಮುಂದಾಗೆ ಅಡುಗೆ ಮಾಡಿ ಬಂದಿದ್ದೆ ರೀ. ಹಾಗೆ ಹೇಳಕ್ಕಾಗತ್ತಿದ್ದಿಲ್ಲ ರೀ. ಹಂಗೆ ಯಾಕಂದ್ರೆ ಮಕ್ಕಳೆಲ್ಲ ಉಪವಾಸ ಇರ್ತಾರೆ ಮಾಡ್ಲಿಕ್ಕಂದ್ರೆ ಹಾಗಾಗಿ ಅಡುಗೆ ಮಾಡೇ ಬಂದಿದ್ದೆ ರೀ. ಹಾಗೆ ಎದ್ದು ಹಾಗೆ ಚಕ್ಕರ್ ಬರಾಕತ್ತಿತ್ತು, ವೀಕ್ನೆಸ್ ಆಗಿತ್ತು. ಹಂಗೆ ಎಲ್ಲ ಮಾಡಿ ಇವಾಗ ನೋಡಿರಿ ಫ್ರೆಂಡ್ಸ, ಈಗ ಟೈಮ್ ಎಷ್ಟಾಗೈತಿ? 11:30 ಆಗೈತೆ ರೀ. ನಾವು ಮನೆಗೆ ಬಂದು 11:30 ಹಾಸ್ಪಿಟಲ್ಲಿಂದ 11:30ಗೆ ಬಂದೆ ನೋಡಿರಿ ಫ್ರೆಂಡ್ಸ. ಮನೆ ತುಂಬ ಹಿಂಗೆ ಬಿದ್ದೈತೆ ನೋಡಿರಿ. ನಾವು ಮಮ್ಮಿಗೆ ಸಲೇನ ಹತ್ಕೊಂಡು ಬಂದ್ವಿ ನೋಡಿರಿ. ನಾವು ಹ್ಯಾಂಗೆ ಅನಿಸ್ತು ಮಮ್ಮಿ? ನೋಡಿರಿ ಮಮ್ಮಿನ ಕೈ. ಹಾಂ, ಕಡಿಮೆ ಆಯಿತು. ಸ್ವಲ್ಪ ಚಲೋ ಅನ್ಸಕತ್ತೈತಿ. ಆಗಳ ಭಾಳ ಚಕ್ಕರ ವೀಕ್ನೆಸ್, ಇಷ್ಟು ವೀಕ್ನೆಸ್ ಆಗಿತ್ತು. ಕುಂದ್ರಾಕ್ ಬರಾಕತ್ತಿದ್ದಿಲ್ಲ, ಅಷ್ಟು ವೀಕ್ನೆಸ್ ಆಗಿಬಿಟ್ಟಿತ್ತು. ಹೌದಾ? ಹೊಟ್ಟೆನೂ ಆಗತೈತಿ. ನಂಗೆ ಈಕೆ ನೋಡಿಕೆ ಸ್ಟಾರ್ಟ್ ಮಾಡ್ಯಾಡ್ರಿ ಮನೆಗೆ ಬಂದ ಮೇಲೆ ರೀ. ಮುಂಜಾನೆ ಸುತ್ತು ಒಟ್ಟು ಬಟ್ಟೆ ಒದ್ದಿಲ್ಲ, ಏನೂ ಒದ್ದಿಲ್ಲ. ಅಷ್ಟು ಒಂಥರನೇ ಆಗತೈತಿ. ಅನ್ಕೊಂಡಿನಿ ಕಮ್ಮಿ ಆಗ್ತೈತಿ ಅಂತ ಹೇಳಿ. ಕಮ್ಮಿ ಆಗತ್ತೇ ಇರಲಿಲ್ಲ. ಸಂಜೆ ಆದ್ರೂ ಅಯ್ಯೋ, ಇದು ನೋಡ್ರಿ ಡೆಕೋರೇಟ್ ಹೀಗೆ ಇದೆ ನಮ್ಮ ಮನ್ಯಾಗ ರೀ. ಮನೆ ತುಂಬ ಹಾಗೆ ಬಿದ್ದೈತೆ ನೋಡ್ರಿ. ಹೌದಿಲ್ಲ ಮಮ್ಮಿ? ಮತ್ತು ಹಾಗೆ ಎದ್ದು ಮತ್ತಿಕ್ಕಿ ಮುಂಜಾನೆ ಸತ್ತು ಏನೂ ಉಣಿಸಿದ್ದಿಲ್ಲ. ಮತ್ತಿಕ್ಕಿ ಸ್ವಲ್ಪ ಸಪ್ಪನ್ ಸಾರು ಮತ್ತು ಸ್ವಲ್ಪ ಮೆತ್ತಗ ರಾಶನ ಅನ್ನ ಮಾಡಿ ತಿನ್ನಿಸ್ತೀನಿ. ನನಗೆ ಗೊತ್ತಿತ್ತು ಸರಿಯಾಗಿ ಹಚ್ತಾನವ ಅಂತೇಳಿ. ಬಟ್ಟೆ ಯಾಕೆ ಆಗೈತಿ ಗೊತ್ತಿಲ್ಲ.